ಚಿತ್ರರಂಗದಲ್ಲಿ ಆಗಾಗ ಚರ್ಚೆಗೆ ಗ್ರಾಸವಾಗುವಂತಹ ನೆಪೋಟಿಸಂ ವಿಚಾರ ಈಗ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಇತ್ತೀಚೆಗೆ ನಟ ಕಿಚ್ಚ ಸುದೀಪ್ ಅವರು ನೆಪೋಟಿಸಂ ಕುರಿತು ಮಾತನಾಡಿರುವಂತಹ ವೇಳೆ ಈಗ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಉದಾಹರಣೆಯನ್ನ ಪ್ರಸ್ತಾಪಿಸಿ ಈ ಪ್ರಶ್ನೆಯನ್ನ ದೊಡ್ಡ ಮನೆಯವರಿಗೂ ಕೂಡ ಕೇಳಬೇಕಿತ್ತು ಅನ್ನೋದನ್ನ ಹೇಳಿದ್ದಾರೆ. ಈಗ ಇದನ್ನ ಶಿವರಾಜ್ ಕುಮಾರ್ ಅವರಿಗೂ ಯಾಕೆ ಕೇಳಬಾರದು ಅಂತ ಪ್ರಶ್ನಿಸಿದ್ರು. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಬೆನ್ನಲ್ಲೆಯಲ್ಲಿ ಇದೀಗ ನಟ ಶಿವರಾಜ್ ಕುಮಾರ್ ಅವರು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಸುದೀಪ್ ಅವರ ಸಮ್ಮುಖದಲ್ಲಿ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗೌರವಯುತವಾಗಿಯೇ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಶಿವರಾಜ್ ಕುಮಾರ್ ಅವರು ನೆಪೋಟಿಸಂ ಕುರಿತು ಟೀಕೆಗಳಿಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಸುದೀಪ್ ಅವರೇ, ನೀವು ಆಡಿದ ಆ ಮಾತುಗಳನ್ನ ನಾನು ನೋಡಿದ್ದೇನೆ. ನೀವು ಯಾಕೆ ಆ ರೀತಿಯಾಗಿ ಹೇಳಿದ್ದೀರಿ ಅನ್ನೋದು ನನಗೂ ಗೊತ್ತು. ಆದ್ರೆ ನನ್ನ ಪ್ರಕಾರ ಎಲ್ಲರ ಮಕ್ಕಳಿಗೂ ಕೂಡ ತಮ್ಮದೇ ಆದಂತಹ ಕನಸುಗಳಿರತ್ತೆ. ಕೇವಲ ಕೆಲವರ ಮಕ್ಕಳು ಮಾತ್ರ ಚಿತ್ರರಂಗಕ್ಕೆ ಬರಬೇಕು ಅಥವಾ ಕನಸು ಕಾಣಬೇಕು ಅನ್ನುವಂತಹ ನಿಯಮ ಎಲ್ಲಿಯೂ ಕೂಡ ಇಲ್ಲ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದಂತಹ ಅವರು ನೆಪೋಟಿಸಂ ಅನ್ನುವಂತಹ ಮಾತುಗಳನ್ನ ನಾನು ತಲೆಗೆ ಹಾಕಿಕೊಳ್ಳುವುದಿಲ್ಲ, ಅದನ್ನ ಹೆಚ್ಚು ಕಾಳಜಿ ಮಾಡುವಂತಹ ಅಗತ್ಯ ಕೂಡ ಇಲ್ಲ. ಯಾಕಂತಂದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತಹ ಹಕ್ಕಿದೆ, ಸಾಧಿಸುವಂತಹ ಆಸೆ ಇದೆ. ಯಾರಿಗೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಕನಸಿದೆಯೋ ಅದನ್ನ ನಾವು ಸ್ವಾಗತಿಸಬೇಕು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರ ಈ ಹೇಳಿಕೆ ನೆಪೋಟಿಸಂ ಕುರಿತಂತಹ ಚರ್ಚೆಗೆ ಹೊಸ ಆಯಾಮವನ್ನ ನೀಡಿದೆ. ಈಗ ಚಿತ್ರರಂಗದಲ್ಲಿ ಅವಕಾಶ ಮತ್ತು ಪ್ರತಿಭೆಯ ಕುರಿತಂತಹ ಮತ್ತೊಮ್ಮೆ ಈಗ ಚರ್ಚೆ ಹುಟ್ಟು ಹಾಕಿದೆ. ಈಗ ಸುದೀಪ್ ಮತ್ತೆ ಶಿವರಾಜ್ ಕುಮಾರ್ ಇಬ್ರು ಕೂಡ ಪರಸ್ಪರ ಗೌರವ ಕಾಪಾಡಿಕೊಂಡೇ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋದು ಈಗ ಗಮನಾರ್ಹವಾಗಿದ್ದು, ಸದ್ಯ ಈ ವಿವಾದಕ್ಕೆ ಶಿವಣ್ಣ ಅವರ ಪ್ರತಿಕ್ರಿಯೆ ಪೂರ್ಣ ವಿರಾಮ ಇಟ್ಟಂತಾಗಿದೆ.